ನಾನ್ ಹೀರೋಯಿನ್ ಆಗಿದ್ದೀನಿ ಅಂತ ಸಂಪದ ಮಾಡಿದ್ ಸಾಕು ಕಣೋ. ನೀನ್ ಮತ್ತೆ ಶುರು ಮಾಡ್ಬೇಡ. ಅವಳನ್ನೇನಾದ್ರೂ ಮಾಡ್ಬೇಕು ಅಂತಂದ್ರೆ ನೀವ್ ಕೂಡ ಮುಹೂರ್ತ ಇಟ್ಕೊಂಡೆ ಬನ್ನಿ. ಮತ್ತಿನ್ನೇನು, ಇಷ್ಟು ಸರ್ತಿ ಟ್ರೈ ಮಾಡಿದೀರಾ, ಏನಾದ್ರೂ ಮಾಡಕ್ಕಾಯ್ತಾ? ಟೈಮ್ ಯಾವಾಗ್ಲೂ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅಕ್ಕ. ಇವಾಗ ನನಗೆ ಸಪೋರ್ಟ್ ಮಾಡ್ತಿದೆ ಅನ್ಸ್ತಿದೆ. ಅನ್ನದಾನಕ್ಕೆ ದುಡ್ಡು ಕೊಟ್ರೆ ಒಳ್ಳೇದು ಅಂತಾರೆ. ಅದೆಲ್ಲಿ ಕೊಡ್ಬೇಕೋ ಗೊತ್ತಾಗ್ದೆ ಆವಾಗ್ಲಿಂದ ಹುಡುಕ್ತಾ ಇದ್ದೀನಿ. ಅಲ್ಲಿ ಪೂಜೆ ನಡೀತಾ ಇದ್ರೆ ದುಡ್ಡು ಕಟ್ಬೇಕು ಅಂತ ಇಲ್ಲಿ ಯಾಕೆ ಬಂದಿದ್ದೀರಾ? ಪೂಜೆಗೆ ನೀವೆಲ್ರೂ ಇದ್ದೀರಲ್ಲ, ಅಷ್ಟಕ್ಕೂ ಸಂಕಲ್ಪ ಮಾಡಿರೋದು ನಿಮ್ಮಮ್ಮ ಅಲ್ವಾ? ನಾನಲ್ಲಿದ್ದೇನ್ ಮಾಡೋದು? ಅದಕ್ಕೆ ಅನ್ನದಾನಕ್ಕೆ ಸ್ವಲ್ಪ ದುಡ್ಡಾದ್ರೂ ಕೊಟ್ರೆ ಪುಣ್ಯ ಬರುತ್ತೇನೋ ಅಂತ ಹುಡುಕ್ತಾ ಇದ್ದೆ. ಇವ್ರಮ್ಮಂಗೆ ಬಂದಿದ್ದ ಕನ್ಸನ್ನ ಎಷ್ಟು ಬೇಗ ನಿಜ ಮಾಡ್ತೀವೋ ಅನಿಸ್ತಿದೆ. ಕಲ್ಯಾಣಿ 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 ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲಿ ಪೂಜೆ ನಡೀತಿದೆ. ಅರ್ಶನ ಕುಂಕುಮ ಬಾಗಿನ ತರ್ತೀನಿ ಅಂದೆ. ಅಲ್ಲಿ ವೇಟ್ ಮಾಡ್ತಿದ್ದಾರೆ. ಆಫೀಸರ್, ಆ ಸಿದ್ದು ಸಂಪದ ಇಲ್ಲೇ ಎಲ್ಲೋ ಇದ್ದಾರೆ ಅನ್ನಿಸ್ತಾ ಇದೆ. ಇದ್ರೆ ಅವ್ರ ಬ್ಯಾಡ್ ಲಕ್. ನೀನ್ ಹೇಳಿದ್ದು ನಾನು ಮಾಡಬೇಕು ಅನ್ಕೊಂಡಿದ್ದು ಇವತ್ತೇ ನಡೆಯುತ್ತೆ. ಯಾವುದಕ್ಕೂ ಇರ್ಲಿ ಅಂತ ನಾನು ವಾಸುಗೆ ಹೇಳಿದ್ದೀನಿ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲವ್ರನ್ನ ಮಫ್ತಿಲ್ ಕಳಿಸ್ತೀನಿ ಅಂತ ಹೇಳಿದ್ದಾನೆ. ನಾವು ಪೂಜೆಲಿ ಇದ್ರೂ ಕೂಡ ಅವ್ರ ಡ್ಯೂಟಿನ ಅವ್ರು ಮಾಡೇ ಮಾಡ್ತಾರೆ. ಒಂದು ವೇಳೆ ನನ್ನ ಕೈಗೆ ಏನಾದರೂ ಸಿಕ್ಕಿದ್ರೆ ಅವ್ರ ಕಥೆನ ನಾನೇ ಮುಗಿಸ್ತೇನೆ. ಚಿಕ್ಕಮ್ಮ, ನೀ ಪೂಜೆ ನಡೆಯೋ ಕಡೆ ಇರಿ. ನಾನು ಅರಶಿನ ಕುಂಕುಮ ಬಾಗಿನ ತಗೊಂಡ್ ಬರ್ತೀನಿ. ಸರಿ ಕಲ್ಯಾಣಿ.
ಸಿಕ್ಕಾಕೊಂಡ್ರಲ್ವಾ, ಅವಳಿಗಾಗ್ಲೇ ಅನುಮಾನ ಬಂದಾಗಿದೆ. ಅಪ್ಪಿ ತಪ್ಪಿ ಸಿಕ್ಕಾಕೊಂಡ್ರೆ ಮುಗೀತ್ ನಿಮ್ ಕತೆ. ಎಲ್ಲಾದ್ರೂ ದೂರ ಹೋಗಿ ಹಾಯಾಗಿ ನಿಮ್ಮಿಬ್ರು ಜೀವನ ನೋಡ್ಕೊಳ್ಳಿ. ಮಫ್ತಿಲಿ ಪೊಲೀಸವ್ರು ಬರೋಷ್ಟರಲ್ಲಿ ನಾವಿಲ್ಲಿಂದ ಹೊರಟೋಗೋಣ ಸಿದ್ದು. ಹ್ಮ್ ತಗೊಳ್ಳಿ ಪೂಜಾರೆ. ಇವಳು ಕನಸು ಕಾಣೋದಂತೆ, ಅದಕ್ಕೆ ಆ ಕನಸಿಗೋಸ್ಕರ ನಾವು ಪೂಜೆ ಮಾಡಿಸೋದಂತೆ. ಏನ್ ಮಾಡಿದ್ರು ತಪ್ಪು ಕಂಡು ಹಿಡಿತ್ಯಾ? ದೇವ್ರ ವಿಷಯದಲ್ಲಿ ಕೂಡ ನಿನ್ ಬಾಯಿ ಸುಮ್ಮನೆ ಇರೋದಿಲ್ವಾ? ಅಭ್ಯಾಸ ಆಗಿರೋ ಬಾಯಿ ಅದ್ ಹಾಗೆ ಮಾತಾಡ್ತಾನೆ ಇರುತ್ತೆ. ನೀವು ಮುಂದುವರಿಸಿ ಪುರೋಹಿತ್ರೆ. ನೀವು ಮಾಡೋದೆಲ್ಲ ಚೆನ್ನಾಗಿರುತ್ತೆ, ಅದನ್ನ ನಿಮಗೆ ಹೇಳಿದ್ರೆ ಕೋಪ ಬಂದ್ಬಿಡತ್ತೆ. ಶೌರ್ಯನಿಗೆ ತೊಂದರೆ ಆದ್ರೂ ಕೂಡ ನೀನು ಹೀಗೆ ಮಾತಾಡ್ತೀಯ ದಮಯಂತಿ? ನಾನು ಈ ಪೂಜೆನ ನನಗೋಸ್ಕರ ಮಾಡಿಸ್ತಾ ಇಲ್ಲ. ಅಪ್ಪ ಅಮ್ಮನ ಭಯ ಹೋಗ್ಸೋದಕ್ಕೋಸ್ಕರ ಈ ಪೂಜೆಗೆ ನಾನು ವ್ಯವಸ್ಥೆ ಮಾಡಿದ್ದು. ದಮಯಂತಿ ಮಾತಲ್ಲಿ ಏನಿದೆಯಮ್ಮ? ನೀವು ಮುಂದುವರಿಸಿ ಪುರೋಹಿತರೆ. ಬನ್ರಮ್ಮ ಬನ್ನಿ. ನೀವು ಬಂದಿಲ್ಲ ಅಂತ ನಾವೆಲ್ಲರೂ ಕಾಯ್ತಾ ಇದ್ವಿ. ಏನ್ ಶಿವ ಪಾರ್ವತಿ ಅವರೇ, ಇದ್ದಕ್ಕಿದ್ದ ಹಾಗೆ ಪೂಜೆ ಕರೆದಿದ್ದೀರಾ? ಕಲ್ಯಾಣಿಗೆ ಏನಾದ್ರೂ ವಿಶೇಷನಾ? ಬಂದಿದ್ದೀರಲ್ವಾ, ಎಲ್ಲ ನಿಮ್ಗೆ ತಿಳಿಯುತ್ತೆ. ಕೂತ್ಕೊಳ್ಳಿ. ಅಮ್ಮ, ಸಂಕಲ್ಪ ಯಾರು ಮಾಡ್ಕೊಂಡಿದ್ದೀರೋ ಅವ್ರ ಮುಂದೆ ಬನ್ನಿ, ಪೂಜೆ ಶುರು ಮಾಡೋಣ. ಇನ್ಯಾರು? ನಮ್ಮ ಅನುಪಮನೆ. ಅನುಪಮ, ಹೋಗಮ್ಮ, ಶ್ರದ್ಧೆಯಿಂದ ಪೂಜೆ ಮಾಡು. ಆಮೇಲೆ ಪುರೋಹಿತರು ಹೇಳ್ದಾಗೆ 5 ಜನ ಮುತ್ತೈದೆಯರಿಗೆ ಅರಿಶಿನ ಹಚ್ಚಿ ಬಾಗಿನ ಕೊಡು. ಹೋಗು. ಸರಿಮಾ. ಅಂದ್ರೆ ಏನು? ಇವಾಗ ನಿಮ್ಮ ಅನುಪಮ ಅಮ್ಮ ಪೂಜೆ ಮಾಡಿದ್ರೆ ನಾವು ಬಾಗಿನ ತಗೋಬೇಕಾ? ಅದಕ್ಕೆ ನಮ್ಮನ್ನು ಕರೆದಿದ್ದು? ಹೌದು. ಸಾಕು, ಸುಮ್ಮನೆ ಇರಿ. ಅವ್ರು ಕೊಟ್ಟಿದ ತಕ್ಷಣ ನಾವು ತಗೊಂಡ್ಬಿಡ್ಬೇಕಾ? ಅಂದ್ರೆ ಏನು? ನಮ್ಮ ಅನುಪಮ ಬಾಗಣ ಕೊಟ್ರೆ ತಗೊಳಲ್ವಾ? ಗೊತ್ತಿಲ್ದಿರೋ ತರ ಕೇಳ್ತಿರಲ್ಲಮ್ಮ. ಮುತ್ತೈದೆಯರನ್ನ ಕರೆಯೋದು ಮತ್ತೊಂದು ಮುತ್ತೈದೆ ಕ್ಷೇಮವಾಗಿ ಮಕ್ಕಳ ಜೊತೆ ಸಂತೋಷವಾಗಿರ್ಬೇಕು ಅಂತ. ಅಂಥದ್ರಲ್ಲಿ ಈ ಅನುಪಮ ಯಾವ ಅರ್ಹತೆಯಿಂದ ಪೂಜೆ ಮಾಡ್ತಿದ್ದಾಳೆ? ಅನುಪಮ ಏನಾದ್ರೂ ಸೌಭಾಗ್ಯವತಿನಾ? ಈ ವ್ರತದಲ್ಲಿ ಸಂತಾನ ಲಕ್ಷ್ಮಿಗೆ ಪೂಜೆ ಮಾಡಬೇಕು. ಸಂತಾನನೇ ಇಲ್ದೇ ಇರೋ ಅನುಪಮ ಹತ್ರ ಪೂಜೆ ಹೇಗ್ ಮಾಡಿಸ್ತೀರಾ? ದೊಡ್ಡವರಾಗಿ ನಿಮಗ್ ಗೊತ್ತಿಲ್ವಾ? ಬಂಜೆ ಹತ್ರ ಇಂಥ ಪೂಜೆ ಹೇಗ್ ಮಾಡಿಸ್ತೀರಾ? ಅವಳು ಪೂಜೆ ಮಾಡ್ತಿದ್ದಾಳೆ ಅಂದಿದ್ರೆ ಈ ಸುತ್ತಮುತ್ತ ಕೂಡ ಬರ್ತಿರ್ಲಿಲ್ಲ. ಆದ್ರೂ ಗಂಡ ಮಕ್ಕಳು ಇಲ್ದೇ ಇರೋಳ ಹತ್ರ ವ್ರತ ಪೂಜೆ ಮಾಡಿಸೋದು ಅಂದ್ರೆ ಏನಮ್ಮ ವಿಚಿತ್ರವಾಗಿ. ಸಾಕು, ನಿಲ್ಸಿ. ನಿಮ್ ಇಷ್ಟ ಬಂದ ಹಾಗೆ ಮಾತಾಡ್ತಿದ್ದೀರಲ್ಲ. ಏನ್ ಗೊತ್ತು ನಮ್ಮ ಅನುಪಮ ಬಗ್ಗೆ ನಿಮ್ಗೆ? ತಿಳಿದವರು ಅಂತ ನನ್ನ ಮಗಳಿಗೆ ಆಶೀರ್ವಾದ ಮಾಡಕ್ ಕರೆದ್ರೆ
ದೇವಸ್ಥಾನದಲ್ಲಿ ಹೀಗೆಲ್ಲ ಮಾತಾಡ್ತೀರಾ? ನಮ್ಮ ಅನುಪಮಗೆ ಅವಮಾನ ಮಾಡ್ತೀರಾ? ನಿಮ್ ಸೊಸೆ ಆಗಿರೋದಿಕ್ಕೆ ನೀವು ವಹಿಸ್ಕೊಂಡು ಮಾತಾಡ್ತೀರಾ? ಪೂಜಾರೇ, ನೀವು ಹೇಳಿ, ದಂಪತಿಗಳಿಬ್ರು ಸೇರಿನೇ ಅಲ್ವಾ ಈ ಪೂಜೆ ಮಾಡಬೇಕು? ಕಟ್ಕೊಂಡಿರೋ ಗಂಡ, ಹೆತ್ತು ಮಕ್ಕಳು ಇಲ್ಲ ಇವಳಿಗೆ. ಅಂತ ಅನುಪಮ ಹತ್ರ ಈ ಪೂಜೆನ ಹೇಗ್ ಮಾಡಿಸ್ತೀರಾ? ಈ ಪೂಜೆ ಮಾಡಿದ್ರೆ ಆ ಭಾಗಿನ ನಾವು ತಗೊಂಡ್ರೆ ಅದು ನಮ್ಗೊಳ್ಳೇದಾ? ನನಗೆ ಅನುಪಮ ಅವ್ರ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ. ನಾನೇನೋ ಪೂಜೆಯಲ್ಲಿ ದಂಪತಿಗಳು ಕೂತ್ಕೋತಾರೆ ಅನ್ಕೊಂಡಿದ್ದೆ. ಇದೇನ್ ಪುರೋಹಿತ್ರೆ, ನಮ್ಮ ಅನುಪಮ ಗಂಡ ಇಲ್ಲಿ ಇಲ್ದೇ ಇರಬಹುದು, ಆದ್ರೆ ಗಂಡನೇ ಇಲ್ಲ ಅನ್ನೋ ತರ ಅವ್ರು ಹೇಳ್ತಾ ಇದಾರಲ್ಲ, ಯಾಕೆ? ಮಕ್ಳು ಇಲ್ದೇ ಇದ್ರೆ ಏನಂತೆ, ಹೆತ್ತು ಮಗಳಿಗಿಂತ ಹೆಚ್ಚು ಅನ್ಕೊಂಡಿರೋ ಕಲ್ಯಾಣಿ ಇದ್ದಾಳಲ್ವಾ? ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತೀರಂತ ನಿಮ್ಮನ್ ಕರೆದ್ರೆ ನೀವು ಬಂದು ಹೀಗೆ ಮಾತಾಡೋದು ಚೆನ್ನಾಗಿಲ್ಲಮ್ಮ. ನೀವು ಹೀಗೆ ಮಾತಾಡೋದು ಇನ್ನೊಬ್ಬರನ್ನ ಹರಾಜ್ ಮಾಡಿದ ಹಾಗಾಗತ್ತೆ. ಅದು ಕ್ರೈಮ್ ಅಂತ ನಿಮಗೆ ಗೊತ್ತಾ? ಇದೇನಿದು? ಬಾಗ್ನ ಕೊಡ್ತೀನಿ ಅಂತ ಕರೆದ್ಬಿಟ್ಟು ಪೊಲೀಸ್ನವರು ಅಂತ ನಮ್ ಕೈಗೆ ಬೇಡಿ ಹಾಕ್ತಿರೇನೋ? ಏನಮ್ಮ ಶಿವಪಾರ್ವತಮ್ಮ, ಇದೇನಾ ನೀವು ಕೊಡೋ ಮರ್ಯಾದೆ? ನಾವು ಏನೇ ಹೇಳೋಕ್ ಬಂದ್ರು ನಿಮಗ್ ಕೋಪ ಬರುತ್ತೆ. ಮತ್ತೆ ನೀವ್ ಹೇಳಿರೋ ಮಾತಿಗೆ ನಮ್ಮಮ್ಮಂಗೆ ಎಷ್ಟು ಬೇಜಾರಾಗ್ತಿದೆ ಅಂತ ಅರ್ಥ ಆಗ್ತಿಲ್ವಾ? ನೋಡಿ, ಇಂಥ ತಲೆನೋವುಗಳಿರುತ್ತೆ ಅಂತಾನೆ ಬೇಡ ಅಂತ ಹೇಳಿದ್ದು. ಮನೇಲಿ ಯಾರಿಗೂ ಗೊತ್ತಿಲ್ಲದೆ ಪೂಜೆ ಮಾಡಿ ದೋಷ ಪರಿಹಾರ ಮಾಡ್ಕೊಳ್ಳೋದನ್ನ ಬಿಟ್ಟು ಇಷ್ಟು ದೊಡ್ಡ ಪೂಜೆ ಇಟ್ಟು ಸುಮ್ನೆ ರಂಪಾಟ ಮಾಡ್ಬಿಟ್ರಿ. ನೋಡಿ, ಇವಾಗ ಈ ಅವಮಾನಕ್ಕೆ ಎಲ್ರೂ ಸಂಕಟ ಪಡ್ಬೇಕಲ್ಲ. ಅವರು ನಮ್ದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತಿದ್ರೆ ಇನ್ನೂ ನಮ್ಗೇನಿಲ್ ಕೆಲ್ಸ. ನಡೀರಿ ಹೋಗೋಣ. ನಿಂತ್ಕೊಳ್ಳಿಮ್ಮ. ಈ ತರ ನೀವು ಬಿಟ್ಟು ಹೋದ್ರೆ ಪೂಜೆ ನಿಂತು ಹೋಗುತ್ತೆ. ದಯವಿಟ್ಟು ಹೋಗ್ಬೇಡಿ. ನೀವೇನೇ ಹೇಳಿದ್ರು ಅಂತವ್ರ ಕೈಯಿಂದ ನಾವು ಬಾಗಿನ ತಗೊಂಡ್ರೆ ಅದು ನಮ್ಗೆ ಒಳ್ಳೇದಾಗಲ್ಲಮ್ಮ. ನಮ್ಗೆ ಹೋಗೋಕ್ ಬಿಡಿ. ಅಮ್ಮ ಹೆದರ್ಕೊಂಡಿದ್ರು ಅಂತ ನಮ್ಮ ಅಜ್ಜಿ ಮಾಡಿಸ್ತಾ ಇರೋ ಪೂಜೆ ಇದು. ಮಧ್ಯದಲ್ಲೇ ನಿಂತು ಹೋದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಹೋಗ್ಲಿ, ನಮ್ಮ ಅಮ್ಮನ ಸ್ಥಾನದಲ್ಲಿ ನಾನು ಕೂತ್ಕೊಂಡು ಪೂಜೆ ಮಾಡ್ತೀನಿ. ಆಶೀರ್ವಾದನಾದ್ರೂ ಮಾಡ್ಬಿಟ್ಟು ಹೋಗಿ. ಇಷ್ಟೆಲ್ಲ ನಡೆದ್ಮೇಲೂ ಇನ್ನೂ ಅನುಪಮ ನಮ್ ಕಣ್ಣೆದುರುಗಿದ್ರೆ ನಾವ್ ಹೇಗ್ ಪೂಜೆ ಕೂತ್ಕೊಳ್ಳೋದು? ಅಮ್ಮ 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 ಅಮ್ಮ, ಎಲ್ರೂ ಹಾಗೆ ಎದ್ದೊರ್ಟೋದ್ರೆ ಈ ಪೂಜೆನ ಮಾಡ್ಬೇಕೋ ಬೇಡವೋ ಹೇಳಿ? ನಮ್ಮಮ್ಮ ಶುರು ಮಾಡಿರೋ ಪೂಜೆ ಅರ್ಧದಲ್ಲೇ ನಿಲ್ಬಾರ್ದು ಪೂಜಾರೆ. ಅಮ್ಮ ಮಾಡಬಾರ್ದು ಅಂದ್ರೆ ಅಮ್ಮನ ಜಾಗದಲ್ಲಿ ನಾನು ಕೂತ್ಕೊಂಡು ಪೂಜೆ ನೆರವೇರಿಸ್ತೀನಿ. ಆಫೀಸರ್ ಬನ್ನಿ, ಹೋಗಿ ಎಲ್ಲ ಕೂತ್ಕೊಳ್ಳಿ.
हरि ओम श्रीमन्महागणाधिपतये नमो नमः ओम समुखाय नमः ओम द्विमुखाय नमः ओम महागणाधिपतये नमः ओम गणाध्यक्षाय नमः ओम फालचंद्राय नमः ओम एकदंताय नमः। ಇಷ್ಟು ಕಾಲ ಈ ಮಾತು ಅನ್ನೋ ಧೈರ್ಯ ಯಾರೂ ಮಾಡಿರಲಿಲ್ಲ. ಆದ್ರೆ ಗೊತ್ತಿರೋರೇ ಹೀಗೆ ಮಾತಾಡ್ತಾರೆ ಅನ್ಕೊಂಡಿರ್ಲಿಲ್ಲ. ನನಗೆ ಗಂಡ ಇದ್ರು ಕೂಡ ಮುತ್ತೈದೆ ಪಟ್ಟನ ನನಗೆ ಕೊಡ್ತಿಲ್ಲ ಅವರು. ಕಲ್ಯಾಣಿ ಇದ್ರು ನಾನು ಮಕ್ಕಳಿಲ್ಲದ ಬಂಜೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೇನ್ ಗೊತ್ತಮ್ಮ, ನಿಜಾನ ಮನ್ಸಲ್ಲಿ ಬಚ್ಚಿಟ್ಕೊಂಡಿರೋ ನಮಗ್ ಗೊತ್ತು. ನಿಜನ ಮುಚ್ಚಿಟ್ರೆ ಇಷ್ಟೆಲ್ಲ ಅವಮಾನಗಳನ್ನ ಸಹಿಸ್ಬೇಕಾಗತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಮ್ಮ. ಸತ್ಯ ಪ್ರಾಮಾಣಿಕತೆ ಯಾವತ್ತು ಮನುಷ್ಯಂಗೆ ನೋವನ್ನೇ ಕೊಡುತ್ತೆ ಅನುಪಮ. ಅದಕ್ಕೆ ಏನ್ ಮಾಡೋಕ್ಕಾಗತ್ತಮ್ಮ? ಏನ್ ಮಾಡಕ್ಕಾಗತ್ತೆ ಅಂತ ನೋಡ್ತಾ ಸುಮ್ಮನಿದ್ರೆ ಇಂಥ ಅವಮಾನಗಳನ್ನ ಸಹಿಸ್ಕೊಳ್ತಾನೆ ಇರ್ಬೇಕು. ನಿನಗೊಂದು ಮಾತಂದ್ರೆ ಸಹಿಸ್ತೇ ಇರೋ ನಾನು ನನ್ನ ಕಣ್ಣು ಮುಂದೆನೆ ಅವರು ನಿನಗೆ ಬಾಯಿಗೆ ಬಂದಾಗೆ ಅಂತಿದ್ರೆ ಹೇಡಿಯಾಗೆ ಸುಮ್ಮನಿರ್ಬೇಕಾಯ್ತು. ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ಸಹಿಸ್ಕೊಂಡಿದ್ಯಾ. ಕೊನೆಗೆ ಬಂಜೆ ಅನ್ನಿಸ್ಕೊಂಡು ಕಣ್ಣೀರ್ ಹಾಕ್ತಾ ಹೊರಗಡೆ ಬಂದೆ. ಅನುಪಮ, ಇಷ್ಟು ದಿನ ನೀನು ಕೊಟ್ಟಿದ್ದ ಮಾತಿಗೋಸ್ಕರ ಬೆಂಕಿ ಅಂತ ನಿಜನ ಆ ಶಿವಯ್ಯ ಗಂಟ್ಲಲ್ಲಿ ವಿಷನ ಇಟ್ಕೊಂಡು ಹಾಗೆ ಸಹಿಸ್ಕೊಳ್ತಾನೆ ಇದ್ದೀನಿ. ಇನ್ನು ನನ್ನಿಂದ ಆಗಲ್ಲ ಅನುಪಮ. ನಿನಗಿಷ್ಟು ಅವಮಾನ ನಡೀತಿದ್ರೆ ನೋಡ್ತಾ ಸುಮ್ಮನೆ ಇರುವಂತ ಶಕ್ತಿ ಮಾತ್ರ ನನ್ಗಿಲ್ಲ. ಬೇಡಮ್ಮ. ನಿಮ್ ಕೈಯಿಂದ ಮುತ್ತೈದೆಯರಿಗೆ ಬಾಗಿನ ಕೊಡಿಮ್ಮ. पद्मे स्थितां पद्मवर्णां तामिहोपह्वये श्रियं चन्द्रां प्रभासां यशसा ज्वलन्तीं श्रियं लोके देवजुष्टामुदारां तां पद्मिनीमीं शरणमहं प्रपद्ये ऐर्मे लक्ष्मी ऐर्मेन स्थितां त्वां वृणे आदित्यवर्णे तपसोदयातो वनस्पतिस्सव वृक्षोदबिल्वः। ಅವರಂದ ಮಾತುಗಳು ಇನ್ನ ನನ್ನ ಕಿವಿಲ್ ಕೇಳ್ತಾನೆ ಇದೆ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ನಾನು. ಅವತ್ತು ನನ್ನ ಮಗನ ಹೊರಗಡೆ ಕಳಿಸ್ತೇನೆ ಮಾಧುರ್ಯನೇ ಕತ್ತಿ ಹಿಡಿದು ಆಚೆ ಹಾಕಿದ್ರೆ ಇವತ್ತು ನಿನ್ ಜೀವನ ಹೀಗಾಗ್ತಿರ್ಲಿಲ್ಲ. ಪಾಪ ಮಾಡಿದ್ದು ನಾನೇ. ಏನಮ್ಮ ಇದು? ಅಯ್ಯೋ, ನನಗೋಸ್ಕರ ಯಾಕಮ್ಮ ಹೀಗೆ ಮಾಡ್ತಿದ್ದೀರಾ? ನನ್ನ ಹಣೆಯಲ್ಲಿ ಈ ರೀತಿ ಬರ್ತಿದ್ರೆ ಏನ್ ಮಾಡೋಕ್ಕಾಗತ್ತೆ?